ನೀವು ನಿನ್ನೆ ಕೊಟ್ಟಿರುವಂತ ಆದೇಶದಲ್ಲಿ ಯಶವಂತಪುರಕ್ಕೆ ಎಷ್ಟು ಗಾಡಿ ಹೋಗುತ್ತೆ ಸರ್? 10 ಗಾಡಿ ಹೋಗುತ್ತೆ. 10 ಗಾಡಿ ಹೋಗುವಂತ ಯಶವಂತಪುರಕ್ಕೆ ತಾವು 90 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೀರಾ. 200 ಗಾಡಿ ಹೋಗುವಂತ ಬ್ಯಾಟರಾಯನಪುರಕ್ಕೆ ತಾವು 90 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೀರಾ. 200 ಗಾಡಿ ಹೋಗುವಂತ ಮಹದೇವಪುರಕ್ಕೆ ತಾವು 90 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೀರಾ. ನೀವು ಮಾಡಿರುವಂತ ಆದೇಶ ನಿಮ್ಮ ಸರ್ಕಾರಿ ಟಿಪ್ಪಣಿ, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ಸರ್ಕಾರಿ ಟಿಪ್ಪಣಿ, DK ಶಿವಕುಮಾರ್ ಸಾಹೇಬ್ರ ಸರ್ಕಾರಿ ಟಿಪ್ಪಣಿ. ಆನೇಕಲ್ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಶಾಸಕರು 4 ಲಾರಿ ಹೋಗುತ್ತೆ ಸರ್ ಒಂದ್ ದಿನಕ್ಕೆ, ಅಲ್ಲಿಗೆ 50 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೀರಾ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ 2 ಲಾರಿ ಹೋಗುತ್ತೆ ಸರ್ ಒಂದ್ ದಿನಕ್ಕೆ, ಅಲ್ಲಿಗೆ 20 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೀರಾ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನಾನು ನಿಮ್ಮನ್ನು ಕೇಳೂ ಇಲ್ಲ, ಇಲ್ಲಿ ವರ್ಕ್ ನೇಮು ಹಾಕ್ತೀರಾ, 10 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೀರಾ. ಆ 10 ಕೋಟಿ ಅನುದಾನ ಬೇರೆ ಎಲ್ಲದಕ್ಕೂ ಏನ್ ಕೊಟ್ಟಿದ್ದೀರಾ, ನನಗೇನ್ ಕೊಟ್ಟಿದ್ದೀರಾ ಅಂತಾನು ಹೇಳ್ತೀನಿ. 350 ಕೋಟಿಯಲ್ಲಿ ಬೇರೆಯವರಿಗೆಲ್ಲ ಸರೌಂಡಿಂಗ್ ಏರಿಯಾ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಇನ್ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ, surrounding area infrastructure development work in Batrayanpura constituency, bioenzyme based order suppression and surrounding area improvement work in Yashwantpura constituency. ಆನೇಕಲ್ಲಲ್ಲೂ ಸರೌಂಡಿಂಗ್ ಏರಿಯಾ ಇಂಪ್ರೂವ್ಮೆಂಟ್ ವರ್ಕ್ ಕೊಡ್ತೀರಾ. ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಬಯೋಎನ್ಸೈಮ್ ಬೇಸ್ಡ್ ಓಡರ್ ಸಪ್ರೆಷನ್ ಅಂಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ವರ್ಕ್ ಇನ್ MSGP ಪ್ರೊಸೆಸಿಂಗ್ ಪ್ಲಾಂಟ್ ಇನ್ ದೊಡ್ಡಬಳ್ಳಾಪುರ. ನಾನು ನನ್ನ ಕ್ಷೇತ್ರಕ್ಕೆ ನಿಮ್ಮ ಹತ್ರ ಕಸದ ದುಡ್ಡಲ್ಲಿ ಅನುದಾನ ಕೇಳಿಲ್ಲ. ಕಸದ ದುಡ್ಡಲ್ಲಿ ಅನುದಾನ ಕೊಡಕ್ಕೆ ವ್ಯವಸ್ಥೆ ಇದೆಯಾ ಇಲ್ವಾ? ಸರ್ಕಾರಿ ಬಜೆಟ್ ಅಲ್ಲಿ ತಮ್ಮ GBA ತಾವು ಸಲ್ಲಿಸಿರುವಂತ ಬಜೆಟ್ ಅಲ್ಲಿ ಗೌರವಾನ್ವಿತರು 767 ಕೋಟಿ 767 ಕ್ರೋರ್ಸ್ ಇದು ಡೆವಲಪ್ಮೆಂಟ್ ವರ್ಕ್ ಅಂತ ರಿಸರ್ವ್ಡ್ ಫಂಡ್ ಎಕ್ಸ್ಪೆಂಡಿಚರ್ ಟು ಬಿ ಡನ್ ಆಸ್ ಪರ್ GOK ಡಿಸ್ಕ್ರಿಷನ್ ಫಾರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವರ್ಕ್. ಇದನ್ನ 767 ಕ್ರೋರ್ಸ್ ಮಾನ್ಯ ಉಪಮುಖ್ಯಮಂತ್ರಿಗಳು ತಾವು ಇಟ್ಕೊಂಡಿದ್ದೀರಾ ಆಸ್ ಪರ್ ಯೋರ್ ಡಿಸ್ಕ್ರಿಷನ್. ಲಾರಿಗಳ ಸಂಖ್ಯೆಗೂ ಅದಕ್ಕೂ ಸಂಬಂಧ ಇಲ್ಲ,